ಹನೋಕನು 65 ವರ್ಷ ಬದುಕಿ ಮೆತುಶೇಲನನ್ನು ಪಡೆದನು. 65 ವರ್ಷದ ವಯಸ್ಸಿನಲ್ಲಿ ಮೆತುಶೇಲನನ್ನು ಪಡೆಯುತ್ತಾನೆ. ಆ ಮಗನು ಹುಟ್ಟಿದ ನಂತರ ಒಂದು ಮಾತು ಬರೆಯಲಾಗಿದೆ. ಅದೇನೆಂದರೆ, ಹನೋಕನು ಮೆತುಶೇಲನನ್ನು ಪಡೆದ ನಂತರ 300 ವರ್ಷಗಳವರೆಗೂ ದೇವರೊಂದಿಗೆ ನಡೆದನು. ಯಾವಾಗ ನಡೆದನಂತೆ? ಮೆತುಶೇಲನು ಹುಟ್ಟಿದ ನಂತರ ಹನೋಕನು ಅಂತೆ ದೇವರಿಗೆ ಬಹು ಸಮೀಪದಲ್ಲಿ ಬಂದನಂತೆ. ಒಂದು ಅದ್ಭುತವಾದ ಬಹುಮಾನ ಪಡೆದುಕೊಳ್ತಾನೆ. ಒಬ್ಬ ಅದ್ಭುತನಾದ ಮಗನನ್ನು ಪಡೆದುಕೊಳ್ತಾನೆ. ಆ ಮಗನನ್ನು ನೋಡಿದಾಗ, ಆ ಮಗನನ್ನು ಗಮನಿಸುತ್ತಿರುವಾಗ ಹನೋಕನಲ್ಲಿ ದೇವರ ವಿಷಯದಲ್ಲಿ ಅಭಿಮಾನ, ದೇವರ ಮೇಲೆ ವಿಶ್ವಾಸ, ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಪ್ರೀತಿ ಹಂತ ಹಂತವಾಗಿ ಹೆಚ್ಚಾಗಿರುವುದನ್ನು ನಾವು ನೋಡುತ್ತೇವೆ. ದೇವರ ಬಳಿಯಿಂದ ಸಹಜವಾಗಿ ನಾವು ಒಂದು ಬಹುಮಾನ ಹೊಂದಿಕೊಂಡ ನಂತರ, ದೇವರ ಬಳಿಯಿಂದ ನಾವು ಒಂದು ಆಶೀರ್ವಾದ ಹೊಂದಿಕೊಂಡ ನಂತರ, ಕೇಳ್ತಿದ್ದೇನೆ, ಸಹಜವಾಗಿ ನಾವು ದೇವರ ಸಮೀಪಕ್ಕೆ ಬರ್ತೇವಂತೀರಾ ಅಥವಾ ದೇವರಿಂದ ದೂರ ಹೋಗ್ತೇವಂತೀರಾ? ಏನಂತೀರಿ ನೀವು? ಉದ್ಯೋಗ ಬೇಕು, ಉದ್ಯೋಗ ಬೇಕು, ಪ್ರಭುವೇ ಪ್ರಭುವೇ, ದೇವರೇ 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 ದೇವರೇ. 15,000 ಸಂಬಳ ಇರುವ ಉದ್ಯೋಗ ಸಿಕ್ಕರೆ ಸಾಕು ಅಂತ ಪ್ರಾರ್ಥಿಸಿದ್ರೆ ದೇವ್ರು ಕನಿಕರಿಸಿ ನಿಮಗೆ 35,000 ಸಂಬಳ ಇರುವ ಉದ್ಯೋಗ ಕೊಟ್ಟರು, ಆಗ ನೀವು ಸುಮ್ಮನೆ ಇರ್ತೀರಾ? ನೀವು ದೇವರನ್ನು ನಂಬುತ್ತಾ ಮುಂದೆ ಸಾಗ್ಲಿಕ್ಕಾಗುತ್ತಾ? ಕೇಳ್ತಿದ್ದೇನೆ, ಈಗ ಉದ್ಯೋಗವೇ ದೇವರು ನಿಮಗೆ ಕೊಟ್ಟಿದ್ದಾರಲ್ಲವೇ? ವ್ಯಾಪಾರ ಕುಸಿದು ಬಿದ್ದಿದೆ ದೇವರೇ, ಎಲ್ಲ ನಷ್ಟವಾಗಿದೆ, ಆರ್ಥಿಕವಾಗಿ ಚದರಿ ಹೋಗಿದ್ದೇನೆ, ಪ್ರಭುವೇ ದೇವರೇ ನನ್ನನ್ನು ಕನಿಕರಿಸಿ ನನ್ನ ವ್ಯಾಪಾರವನ್ನು ಆಶೀರ್ವದಿಸು ದೇವರೇ ಎಂದು ಪ್ರಾರ್ಥಿಸಿದಾಗ ದೇವರು ಕನಿಕರಿಸಿ ನಿಮ್ಮ ವ್ಯಾಪಾರ ಆಶೀರ್ವದಿಸಿದ್ರೆ, ನಿಮಗೆ ಲಾಭವನ್ನು ಕೊಟ್ರೆ, ಕೇಳ್ತಿದ್ದೇನೆ, ನೀವು ದೇವರಿಗೆ ಮತ್ತಷ್ಟು ಸಮೀಪ ಬರುತ್ತೀರೋ? ಆರ್ಥಿಕವಾಗಿ ಸ್ಥಿರಗೊಂಡಾಗ, ಆರೋಗ್ಯ ಚೇತರಿಸಿಕೊಂಡಾಗ, ಕುಟುಂಬದಲ್ಲಿ ಸಮಾಧಾನ ಉಂಟಾದಾಗ ನಾವು ದೇವರ ಸಮೀಪಕ್ಕೆ ಬರುತ್ತೇವೋ? ಇಲ್ಲವೇ ಅದೆಲ್ಲ ನೋಡಿ ಸಾಕಪ್ಪ, ಜೀವಿತ ಸ್ಥಿರಗೊಂಡಿತು, ಉದ್ಯೋಗದಲ್ಲಿ ಯಾವ ಟೆನ್ಷನ್ ಇಲ್ಲ, ತೆಗೆದಾಕ್ತೇನೆ ಎಂದು ಹೇಳಿದ್ರು, ಲಿಸ್ಟಲ್ಲಿ ನನ್ನ ಹೆಸರೇ ಇಲ್ಲ, ಇನ್ನು 1 ವರ್ಷ ನನಗೆ ಯಾವ ತೊಂದರೆ ಇಲ್ಲ, ಯಾವ ಡೌಟ್ ಇಲ್ಲ ಅನ್ನುವಾಗ ಕೇಳ್ತಿದ್ದೇನೆ, ದೇವ್ರು ನನ್ನನ್ನು ಕನಿಕರಿಸಿದ್ದಾರೆ, ಉದ್ಯೋಗ ಭದ್ರಪಡಿಸಿದ್ದಾರೆ, ದೇವ್ರು ಕನಿಕರಿಸಿದ್ದಾರೆ, ವ್ಯಾಪಾರ ಸ್ಥಿರಪಡಿಸಿದ್ದಾರೆ, ದೇವ್ರು ಕನಿಕರಿಸಿ, ನನಗೆ ಗರ್ಭಫಲ ಕೊಟ್ಟಿದ್ದಾರೆ, ದೇವ್ರು ಕನಿಕರಿಸಿ, ಒಂದು ಒಳ್ಳೆ ಮನೆ ಕೊಟ್ಟಿದ್ದಾರೆ, ಹಾಗಾಗಿ ಜೀವಿತ ಕಾಲವೆಲ್ಲ ದೇವರಿಗೆ ಋಣಸ್ಥರಾಗಿರೋಣ ಎಂಬುದಾಗಿ ದೇವರ ಸಮೀಪಕ್ಕೆ ಬರಬೇಕಂದುಕೊಳ್ತೀರೋ? ಇಲ್ಲವೇ ದೇವರಿಂದ ದೂರ ಹೋಗಲು ಇಚ್ಛಿಸುತ್ತೀರೋ? ಸಹಜವಾಗಿ ದೂರ ಆಗ್ತೇವೆ. ಆದರೆ ಹನೋಕನು ಒಂದು ಪಾಠ ಕಲಿಸುತ್ತಿದ್ದಾನೆ. ಯಾವಾಗ ಮೆತುಶೇಲನನ್ನು ಪಡೆದನೋ, ಆತನ ಮಗನನ್ನು ನೋಡುವಾಗ ದೇವರಿಗೆ ಬಹು ಸಮೀಪಕ್ಕೆ ಬರಲು ಆರಂಭಿಸುತ್ತಾನೆ. ನನಗೆ ದೇವರು 2 ಗಂಡು ಮಕ್ಕಳನ್ನು ಕೊಟ್ಟಿದ್ದಾರೆ. ಆ ನನ್ನ 2 ಮಕ್ಕಳು ತಮ್ಮ ಅನುದಿನದ ಜೀವಿತದ ಮುಖಾಂತರ ನನಗೆ ಎಷ್ಟೋ ಪಾಠಗಳನ್ನು ಕಲಿಸುತ್ತಾರೆ. ಆ 2 ಮಕ್ಕಳು ಕೆಲವು ಸಾರಿ ತಪ್ಪು ಮಾಡ್ತಾರೆ. ಅವರು ತಪ್ಪು ಮಾಡುವಾಗ ನನಗೆ ಬಹಳ ಕೋಪ ಬರುತ್ತೆ. ಆದರೆ ಹಾಗೆ ಕೋಪ ಬಂದಾಗ ಅವರಿಗೆ ಹೊಡೆಯಬೇಕನ್ಸುತ್ತೆ, ಕೆಲವೊಂದು ಸಾರಿ ಹೊಡೆದು ಬಿಡುತ್ತೇನೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ, ನಾನು ನನ್ನ ಮಕ್ಕಳನ್ನು ಹೊಡೆದಂತೆ ಬಹುಶಃ ನಿಮ್ಮಲ್ಲಿ ಯಾರೂ ನಿಮ್ಮ ಮಕ್ಕಳನ್ನು ಹೊಡೆದಿರಲ್ಲ. ಅದು ವಾಸ್ತವ. ಎಷ್ಟೋ ಸಾರಿ ನನ್ನ ಮಕ್ಕಳಿಗೆ ಬೆಲ್ಟ್ ತಕೊಂಡು ಹೊಡೆದಿದ್ದೇನೆ, ಚಿಕ್ಕಂದಿನಲ್ಲಿ, ಅಂದರೆ ಬಹಳ ದಿನಗಳಾದವು ಬಿಡಿ. ಯಾಕೆ ಗೊತ್ತಾ? ಅವರನ್ನು ಬಹಳವಾಗಿ ಪ್ರೀತಿಸಿರೋದ್ರಿಂದ. ಹಾಗೆ ಅವರಿಗೆ ಹೊಡೆದಾಗ ನನಗೆ ಅರ್ಥವಾದದ್ದೇನೆಂದರೆ, ನನ್ನ ದೇವರು ಕೂಡ ನನಗೆ ಬಹಳವಾಗಿ ಪ್ರೀತಿಸುವುದರಿಂದಲೇ ನನಗೂ ಕೂಡ ಅನೇಕ ಸಾರಿ ಶಿಕ್ಷಿಸುತ್ತಾ ಇರ್ತಾರೆ. ಹಾಗೆ ಹೊಡೆದ ನಂತರ ನನ್ನ ಮಕ್ಕಳು ಕ್ಷಮಾಪಣೆ ಕೋರಿಕೊಂಡಾಗ ನನ್ನ ಮನಸ್ಸು ಕರಗಿ ಹೋಗುತ್ತೆ, ಕಣ್ಣಲ್ಲಿ ಕಣ್ಣೀರು ಬರುತ್ತವೆ. ಅದನ್ನು ಗಮನಿಸಿದಾಗ ನನಗೆ ಅರ್ಥವಾಗುತ್ತೆ, ನಾನು ಕೂಡ ನನ್ನ ದೇವರಿಗೆ ಕ್ಷಮಾಪಣೆ ಕೋರಿದಾಗ ದೇವರು ಕೂಡ ನನ್ನನ್ನು ಕ್ಷಮಿಸುವುದು ಮಾತ್ರವಲ್ಲ, ನನ್ನ ದೀನ ಸ್ಥಿತಿಯನ್ನು ನೋಡಿ, ನನ್ನ ಬಲಹೀನ ಸ್ಥಿತಿಯನ್ನು ನೋಡಿ ಆತನು ಬಹುಶಃ ಕಣ್ಣೀರು ಸುರಿಸಬಹುದೇನೋ. ನನ್ನ ಮಕ್ಕಳು ಕೆಲವೊಂದು ಸಾರಿ ಎಷ್ಟೇ ಬೇಸರಗೊಳಿಸಿದ್ರೂ ಕೂಡ ನೋಡಿಯೂ ನೋಡದಂತೆ ಬಿಟ್ಟುಬಿಡ್ತೇನೆ. ಯಾಕೆಂದರೆ ಅವರ ಮೇಲಿರುವ ನನ್ನ ಪ್ರೀತಿಯನ್ನು ಮಾಡುತ್ತೆ ಗೊತ್ತಾ, ತಾಳ್ಮೆಯನ್ನು, ಸಹನೆಯನ್ನು ದಿನೇ ದಿನೇ ನನ್ನಲ್ಲಿ ಹೆಚ್ಚಿಸುತ್ತೆ. ಅದನ್ನು ನೋಡಿದಾಗ ನನ್ನ ದೇವರ ಮೇಲೆ ನನಗೂ ಕೂಡ ಒಂದು ಗ್ರಹಿಕೆ ಉಂಟಾಗುತ್ತೆ. ಏನೆಂದರೆ, ನನ್ನ ದೇವರು ಕೂಡ ನನ್ನ ವಿಷಯದಲ್ಲಿ ಸಹನೆಯನ್ನು, ನನ್ನ ವಿಷಯದಲ್ಲಿ ಕನಿಕರ ತೋರಿಸುತ್ತಾ ಇರೋದ್ರಿಂದಲೇ ನಾನು ಈ ದಿನ ಆ ದೇವರ ಮಗನಾಗಿ ಜೀವಿಸುತ್ತಿದ್ದೇನೆ. ನನ್ನ ಮಕ್ಕಳು ತಮ್ಮ ಲೋಪಗಳನ್ನು, ತಮ್ಮ ತಪ್ಪುಗಳನ್ನು, ಇವುಗಳೆಲ್ಲವೂ ಕೂಡ ಒಬ್ಬ ತಂದೆಯಾಗಿ ನನ್ನ ಜವಾಬ್ದಾರಿಕೆಗಳೇನೆಂದು ನನಗೆ ಜ್ಞಾಪಕಗೊಳಿಸುತ್ತಲೇ ನನ್ನೊಳಗೆ ಕ್ಷಮಾಪಣೆಯ ಗುಣವನ್ನು, ಪ್ರೀತಿಸುವ ಸ್ವಭಾವವನ್ನು ಅವರು ನನ್ನೊಳಗೆ ದಿನೇ ದಿನೇ ಉಂಟು ಮಾಡುತ್ತಿರುವಾಗ ನಾನು ದೇವರನ್ನು ನೋಡಲು ಸಾಧ್ಯವಾಗುತ್ತೆ. ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ, ಹನೋಕನು ಅಂತೆ ಮೆತುಶೇಲನನ್ನು ಹೆತ್ತ ನಂತರ ದೇವರಿಗೆ ಬಹಳವಾಗಿ ಅಪ್ಪಿಕೊಂಡನಂತೆ, ದೇವರಿಗೆ ಬಹು ಸಮೀಪದಲ್ಲಿ ಬಂದನಂತೆ, ದೇವರೊಂದಿಗೆ ನಡೆಯಲು ಆರಂಭಿಸಿದನಂತೆ. ಮೆತುಶೇಲನ ಜನ್ಮ ಹನೋಕನನ್ನು ದೇವರಿಗೆ ಬಹು ಸಮೀಪದಲ್ಲಿ ಸೇರಿಸಿತು. ಒಂದು ಆಶೀರ್ವಾದವು ನಮ್ಮನ್ನು ದೇವರ ಬಹು ನಿಕಟತೆಗೆ ಸೇರಿಸಬೇಕೇ ಹೊರತು ಒಂದು ಆಶೀರ್ವಾದವು ನಮ್ಮನ್ನು ಯಾವತ್ತೂ ಕೂಡ ದೇವರಿಂದ ದೂರ ಮಾಡಬಾರದು. ಕೇಳ್ತಿದ್ದೇನೆ, ದೇವರು ನಿಮಗೆ ಕೊಟ್ಟ ಆಶೀರ್ವಾದ
ದೇವರು ನಿಮಗೆ ಕೊಟ್ಟ ಆರೋಗ್ಯ, ದೇವರು ನಿಮಗೆ ಕೊಟ್ಟ ಆಸ್ತಿ, ದೇವರು ನಿಮಗೆ ಕೊಟ್ಟ ಅಂದ, ದೇವರು ನಿಮಗೆ ಕೊಟ್ಟ ಆರೋಗ್ಯ ನಿಮ್ಮನ್ನು ದೇವರ ಸಮೀಪಕ್ಕೆ ಸೇರಿಸುತ್ತಾ ಇದೆಯಾ ಅಥವಾ ದೇವರಿಂದ ದೂರವಾಯ್ತಿದೆಯಾ? ಜಾಗ್ರತೆ. ಒಂದು ವೇಳೆ ದೇವರು ನಿಮಗೆ ಕೊಟ್ಟ ಆಶೀರ್ವಾದ, ಐಶ್ವರ್ಯ, ಅಂದವು ದೇವರನ್ನು ನಿಮ್ಮಿಂದ ದೂರ ಮಾಡುವುದಾದರೆ ನೀವು ಪ್ರಮಾದದ ಅಂಚಿನಲ್ಲಿದ್ದೀರಿ ಎಂದು ಮರೆಯಬೇಡಿರಿ. ಹನೋಕನ ಹಾಗೆ ದೇವರೊಂದಿಗೆ ನಡೆಯುವಂತಹ ಜೀವಿತ ಜೀವಿಸಿರಿ. ಅಂತಹ ಜೀವಿತ ನಮಗೂ ಬೇಕು ಎನ್ನುವಂಥವ್ರು ಇರೋದಾದ್ರೆ ಈ ಸಮಯದಲ್ಲಿ ಪ್ರಾರ್ಥಿಸುವಿರಾ? ಪರಿಶುದ್ಧನಾದ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದಕ್ಕಾಗಿ ವಂದನೆಗಳು. ಕೈನನ ಸಂತತಿ, ಸೇತನ ಸಂತತಿ, ಆ ಎರಡು ಸಂತತಿಯಲ್ಲಿರುವಂತಹ ವ್ಯತ್ಯಾಸವು, ಹಾಗೆಯೇ ಯಾವ ಸಂತತಿ ಯಾವ ರೀತಿಯಾಗಿ ಜೀವಿಸಿತೆಂದು ತಿಳಿಸಿದ್ದೀರಿ. ಒಂದು ಶಪಿಸಲ್ಪಟ್ಟಿತು, ಒಂದು ಆಶೀರ್ವದಿಸಲ್ಪಟ್ಟಿತು. ಆಶೀರ್ವದಿಸಲ್ಪಟ್ಟ ಸಂತತಿಯಿಂದಲೇ ಹನೋಕನು ಬಂದ. ದೇವರೇ, ನಿನ್ನೊಂದಿಗೆ ನಡೆಯುವಂತಹ ಅನುಭವ ತನ್ನ ಮಗನನ್ನು ಪಡೆದುಕೊಂಡ ನಂತರವೇ ಹೊಂದಿಕೊಳ್ಳುತ್ತಾನೆ. ಅದಕ್ಕೆ ದೇವರೇ, ಆಶೀರ್ವಾದಗಳು ನಮ್ಮನ್ನು ನಿಮ್ಮಿಂದ ದೂರ ಮಾಡಲೇಬಾರದು. ನಮ್ಮನ್ನು ನಿಮ್ಮ ಮತ್ತಷ್ಟು ಸಮೀಪಕ್ಕೆ ಸೇರಿಸಬೇಕು. ಈ ಲೋಕದಲ್ಲಿ ನಮಗೆ ಗುರುತಿರಲಿ ಇರದೇ ಇರಲಿ, ದೇವರೇ, ನಮ್ಮ ಜೀವಿತಗಳು ನಿಮಗೆ ಅನುಕೂಲವಾಗಿದ್ರೆ ಸಾಕು. ಮುಂಬರುವ ದಿನಗಳಲ್ಲಿ ನಮ್ಮ ವಂಶದೊಳಗಿಂದ, ನಮ್ಮ ಸಂತತಿಯೊಳಗಿಂದ ನಿಮ್ಮನ್ನು ಘನಪಡಿಸುವಂತಹ, ನಿಮ್ಮನ್ನು ತೋರ್ಪಡಿಸುವಂತಹ ಅದ್ಭುತರಾದ ಆತ್ಮಿಕರು ಹುಟ್ಟಿ ಬರುತ್ತಾರೆ ಎನ್ನುವುದು ವಾಸ್ತವ. ಹಾಗೆಯೇ ನಾವು ಎಲ್ಲಿದ್ರೂ ಸಹ ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂಥದ್ದೇ ನಮ್ಮ ಮಹಾಭಾಗ್ಯ ಎಂಬ ಸತ್ಯ ಮರೆಯಲಾರದಂತೆ ಸಹಾಯ ಮಾಡಿರಿ. ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.